ಇಷ್ಟಾಭಾರ್ಯ ಸುಮಿತ್ರಂಚ ತಾಂಬೂಲಂ ಭಾರತೀ ಕಥಾ ಅಂತ ಹೇಳ್ತಾರೆ. ಈ ಸದ್ಯ ವಾಲ್ಮೀಕಿ ಬರಕ್ ಚಲ್ತಾ ಇದ್ದಾನೆ. ವಾಲ್ಮೀಕಿ ಬಗ್ಗೆ ನಿಮಗೆ ವೇದಗಳು ಡಿ.ಕೆ. ಶಿವಕುಮಾರ್ ತುಂಬಾ ಹೇಳ್ತಾ ಇದ್ದಾರೆ ನಿಮ್ಮ ಅಸೆಂಬ್ಲಿಯಲ್ಲಿ. ಸರ್ ಬೈಕ್ ವಾಲ್ಮೀಕಿ ಅಭಿವೃದ್ಧಿ ಹಗರಣ ಸಂಬಂಧಪಟ್ಟಂಗೆ ಸರ್ ಬಿಜೆಪಿ ಒಂದು ಕಡೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ ಅವರು ಕೂಡ ನೋಡಿ, ನಾನು ಸ್ಪಷ್ಟ ಹೇಳ್ತೇನೆ, ನಾನೊಬ್ಬ ವಕೀಲ. ಸೊ ಈಗಾಗಲೇ ಕೋರ್ಟಲ್ಲಿ ಸೀಸ್ ಆಗಿರೋದ್ರಿಂದ ಮ್ಯಾಟರ್, ಸೊ ಅದರ ಮೇಲೆ ನಾನು ಯಾರೋ ಮಾತನಾಡ್ತಾರೆ ಅಂಥೇಳಿ, ನಾನೊಬ್ಬ ಮಾಜಿ ವಿರೋಧ ಪಕ್ಷದ ನಾಯಕ, ವಿರೋಧ ಪಕ್ಷದ ನಾಯಕನ ಜವಾಬ್ದಾರಿ ಏನು ಅಂಥೇಳಿ ನನಗೆ ಚೆನ್ನಾಗಿ ಗೊತ್ತು. ಬಹುಶಃ ರೂಲ್ಸನ್ನು ಓದಿದರೆ ವಿರೋಧ ಪಕ್ಷದ ನಾಯಕರುಗಳು ಈ ರೀತಿಯ ಇದನ್ನು ಮಾಡ್ತಾ ಇರಲಿಲ್ಲ. ಎರಡನೇದು, ಎಸ್, ಕೆಲವರು ಈಗ SIT ಒಂದು ರೀತಿ ಇದನ್ನು ಮಾಡಿದ್ದಾರೆ, CBIನವರು ಇನ್ನೊಂದು ರೀತಿ ಮಾಡಿದ್ದಾರೆ. ಹಾಗಾಗಿ ಅವೆಲ್ಲವನ್ನೂ ಸಹ ನಾನು ಈ ಹಂತದಲ್ಲಿ, ಬೀಯಿಂಗ್ ಎ ಲಾಯರ್, ಬೀಯಿಂಗ್ ಎ ಫಾರ್ಮರ್ ಮೆಂಬರ್ ಆಫ್ ಪಾರ್ಲಿಮೆಂಟ್, ಬೀಯಿಂಗ್ ಎ ಫಾರ್ಮರ್ ಅಪೋಸಿಷನ್ ಪಾರ್ಟಿ ಲೀಡರ್, ಇದರ ಮೇಲೆ ನಾನು ಯಾವುದೇ ವಿಧವಾದಂಥ ಕಾಮೆಂಟ್ಸನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಇದು ಒಂದು. ಎರಡನೇದು, ಈಗಾಗಲೇ ನಮ್ಮ ಒಂದು ಪಾರ್ಟಿಯ ಶಿಸ್ತಿನ ಸಿಪಾಯಿ ನಾನು. ಪಾರ್ಟಿಯ ಸ್ಟ್ಯಾಂಡ್ ಬಗ್ಗೆ ನಾನು ಪ್ರಶ್ನೆ ಮಾಡೋದಿಲ್ಲ. ಈಗ ಏನಿದೆ ಇವತ್ತು ಸದನದಲ್ಲಿ ನಡೀತಾ ಇರುವಂಥದ್ದು ಇದೆಲ್ಲ ನಾನು ಇಷ್ಟೇ ಹೇಳ್ತೇನೆ. ಎಷ್ಟೆಲ್ಲ ಹಗರಣ, ಈಗ ಉದಾಹರಣೆಗೆ ರಾಮ ಮಂದಿರದ ವಿಚಾರ, 8 ಜನನ ಅರೆಸ್ಟ್ ಮಾಡ್ತೀರಿ, 2 ರಾಜೀನಾಮೆ ಕೊಡ್ತಾರೆ. ಈಗ ಅಲ್ಲಿ SITನವರು ಒಬ್ಬರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ, ಇಬ್ಬರಿಗೂ ಸಹ, ಕಾರ್ಯದರ್ಶಿ ಮತ್ತು ಇವರಿಗೆ. ಆ 11 ಜನರಲ್ಲಿ ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಇದ್ದಾರೆ, ಉತ್ತರ ಪ್ರದೇಶದ ಕಾರ್ಯದರ್ಶಿ ಇದ್ದಾರೆ. ಯಾರು ಡಿನೇ ಮಾಡಿಲ್ಲ ಆ ಹಗರಣ ಆಗಿಲ್ಲ ಅಂಥೇಳಿ. 8 ಜನ ಯಾರೋ ಅಮಾಯಕರನ್ನು ಅರೆಸ್ಟ್ ಮಾಡ್ತೀರಿ, ಅಲ್ಲಿ ಚರ್ಚೆಗೆ ಅವಕಾಶ ಮಾಡೋದಿಲ್ಲ. ನಾನು ಯಾವುದೇ ತಪ್ಪುಗಳನ್ನು ಇದನ್ನು ಚರ್ಚೆ ಮಾಡಬೇಡಿ ಅಂತ ಹೇಳೋದಿಲ್ಲ. ನಮ್ಮವರು ಸಹ ರಾಜ್ಯ ಸರ್ಕಾರವನ್ನು ಸಹ ಚರ್ಚೆಗೆ ಸಿದ್ಧರಿದ್ದಾರೆ. ಚರ್ಚೆ ಮಾಡಿ ಕನ್ವಿನ್ಸ್ ಆಗಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ನೀವು ಏನೂ ಇಲ್ಲ, ಚರ್ಚೆಗೆ ರೆಡಿ ಇಲ್ಲ. ಸತ್ಯಾಸತ್ಯತೆ ಹೊರಗೆ ಬರಬೇಕಾದ್ರೆ ಚರ್ಚೆ ಆಗಬೇಕು. ಸಮುದ್ರ ಮಥನ ಆದಾಗ ತಾನೇ ಅಮೃತ ಆಚೆ ಬಂದಿದ್ದು. ಹಾಗೆ ಇವತ್ತು ಯಾವ ಇಶ್ಯೂ ಮೇಲೆ ಇವರು ಬೀದಿಗಿಳಿತಿದಾರಲ್ಲ, ಯಾಕೆ ಸ್ವಾಮಿ ನೀವು ಚರ್ಚೆಗೆ ಸಿದ್ಧರಿದ್ದಲ್ಲ? ಈಗೇನು ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಟ್ಟರು? ನೀಟಿನ ಹಗರಣ ಅಲ್ಲ, ನೀಟಿನಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ರು ಸ್ವಾಮಿ? ಎಷ್ಟು ಜನ? ಸುಮಾರು 22 ಲಕ್ಷ ಜನ ವಿದ್ಯಾರ್ಥಿಗಳು ನೀಟಿಗೆ ಎಕ್ಸಾಮ್ಗೆ ಅಪಿಯರ್ ಆಗಿದ್ದು. ಆಮೇಲೆ ಇದು ರಾಷ್ಟ್ರವ್ಯಾಪಿ, ಇದೊಂದೇ ಬರೀ ಕಾಂಗ್ರೆಸ್ ವಿರೋಧ ಪಕ್ಷ ನಾಯಕರ ಇಶ್ಯೂ ಅಲ್ಲ, ಅದು ಇಡೀ ದೇಶದ ಜನತೆ ಇಶ್ಯೂ. ಸೊ ಅಲ್ಲ ಬಂದೆ. ಸೊ ಹಾಗಾಗಿ ಇವತ್ತೇನಾಗಿದೆ, ಅದರಲ್ಲಿ ಸಾವುಗಳಾಗಿತ್ತು. ಆಮರಣ ಅಂತ ಉಪವಾಸ ಸುಮಾರು 23 ದಿವಸಗಳ ಕಾಲ ನಡೆದಂಥದ್ದು. ಆದರೆ ಅದನ್ನು ಪಾಪ ಪ್ರಧಾನಮಂತ್ರಿಗಳು 2 ದಿವಸ, ಪ್ರಾರಂಭ ದಿವಸ ಮತ್ತು ಕೊನೆಯ ದಿವಸ ಮಾತ್ರ ಸದನಕ್ಕೆ ಬರ್ತಾರೆ. ಯಾವ ಪ್ರೆಸ್ ಕಾನ್ಫರೆನ್ಸು ಅಡ್ರೆಸ್ ಮಾಡಲ್ಲ. ಅಮಿತ್ ಶಾ ಬರೋದೇ ಇಲ್ಲ ಈ ಸಾರಿ, ಸದನ ಮುಗಿದ ಮೇಲೆ ಬರ್ತಾರೆ. ಈಗ ನಾನು ಇಷ್ಟೇ ಹೇಳ್ತೇನೆ, ಇವತ್ತು ಸರ್ಕಾರ ಏನಾದರೂ ಪಟ್ಟಿಡ್ದಿದೆಯಾ ನಾವು ಚರ್ಚೆಗೆ ಸಿದ್ಧರಿಲ್ಲ ಅಂತೇಳಿ? ಬನ್ನಿ ಹಬ್ಬ ಚರ್ಚೆಗೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಚರ್ಚೆಗೆ ಕನ್ವಿನ್ಸಿಂಗ್ ಉತ್ತರ ಸರ್ಕಾರ ಕೊಡದೇ ಇದ್ರೆ ತಾನೇ ನೀವೇನಾದರೂ ಮಾಡುವಂಥದ್ದು. ಯಾಕೆ ನೀವು ಚರ್ಚೆಗೆ ಸಿದ್ಧರಿಲ್ಲ? ನಿಮ್ಮಲ್ಲಿ ನಿಜಕ್ಕೂ ಸಹ ಮೆಟೀರಿಯಲ್ ಇದ್ದರೆ, ನೀವು ಹೇಳುವಂಥದ್ರಲ್ಲಿ ಸತ್ಯಾಸತ್ಯತೆ ಇದ್ದರೆ, ಕಮಾನ್, ಲೆಟ್ ಅಸ್ ಹ್ಯಾವ್ ಎ ಡಿಸ್ಕಷನ್ ಆನ್ ದಟ್ ಇಶ್ಯೂ. ಕಪ್ಪು ಟಿ ಶರ್ಟ್ಗಳನ್ನ ಹಾಕೊಂಡು ಪ್ರತಿಭಟನೆ